ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 3 ತಿಂಗಳಿಂದ ಅತ್ಯಂತ ದೊಡ್ಡ ಕುತೂಹಲವಾಗಿ, ಅದರಲ್ಲೂ ಕೊನೆಯಲ್ಲಿ ಅತ್ಯಂತ ದೊಡ್ಡ ಫೈಟ್ ಇದೆ. ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡರ ಮಧ್ಯೆ ದೊಡ್ಡ ಫೈಟ್ ಇದೆ. ಒಂದು ಹಂತದಲ್ಲಿ ಆ, ಆ, ಗಿಲ್ಲಿಯ ವಿರುದ್ಧ ಅಶ್ವಿನಿ ಅವರನ್ನ ಗೆಲ್ಲಿಸಿ ಬಿಟ್ರು ಅಂತ ಕೋಲಾಹಲದ ನಡುವಿದೀಗ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ. ಅಷ್ಟಕ್ಕೆ ಇದೀಗ ಬಿಗ್ ಬಾಸ್ ಸೀಸನ್ ನ ಎಲ್ಲಾ ಒಂದು ಕೋಲಾಹಲಕ್ಕೂ, ಎಲ್ಲಾ ಒಂದು ಕಾಂಟ್ರವರ್ಸಿಗೂ, ಎಲ್ಲಾ ಒಂದು ಗೊಂದಲಕ್ಕೂ ಇದೀಗ ಅಧಿಕೃತವಾಗಿ ತೆರೆ ಬಿದ್ದಿದ್ದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ. ಅಷ್ಟಕ್ಕೂ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಆದಂತ ಕೋಲಾಹಲ ಏನು ಮತ್ತು ಗಿಲ್ಲಿ ನಟನ ಗೆಲುವಿಗೆ ಕಾರಣರಾದಂತ ಕೆಲವೊಂದು ಅಂಶಗಳನ್ನ ನೋಡ್ತಾ ಹೋದ್ರೆ, ಆಸ್ ಯೂಸ್ವಲ್ ಗಿಲ್ಲಿ ನಟ ಬಿಗ್ ಬಾಸ್ ಬರೋದಕ್ಕೆ ಮೊದಲು ಕಳೆದ 5-6 ತಿಂಗಳಿಂದ ಅವರನ್ನ ಸಂಪರ್ಕ ಮಾಡಿ ನೀವು ಬಿಗ್ ಬಾಸ್ಗೆ ಬರಬೇಕೆನ್ನುವಂತ ಒಂದು ಬೇಡಿಕೆನ ಕಲರ್ಸ್ ತಂಡದವರು ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಅದು ಕೂಡ ಒಂದು ಮಟ್ಟಿಗೆ ಗಿಲ್ಲಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಮೂಡಿತ್ತು. ಯಾಕಂದ್ರೆ ಬಿಗ್ ಬಾಸ್ ಅಂದ ಕೂಡಲೇ ನಿಮ್ಗೆ ವಿಚಿತ್ರವಾದ ಕ್ಯಾರೆಕ್ಟರ್ಗಳು ಬೇಕಾಗುತ್ತೆ. ಎಲ್ಲಾ ಸಿಂಪಲ್ ಮನುಷ್ಯರನ್ನ ತಂದಿಟ್ರೆ ಕೂಡ ಹಾಕಿದ್ರಲ್ಲಿ ಕಂಟೆಂಟ್ ಸಿಗಲ್ಲ. ಎಲ್ಲ ಒಂದೇ ತರ ಇರ್ತಾರೆ. ಎಲ್ಲ ಮನೆಯಲ್ಲಿ ವಾಸ ಮಾಡುವಂತ ಒಂದು ಸಂಪ್ರದಾಯ ಕುಟುಂಬಸ್ಥರ ಇರ್ತಾರೆ. ಅದರಲ್ಲೂ ಈ ಸಲ ಮಾತ್ರ ಎಲ್ಲರೂ ಕೂಡ ಒಂದೇ ತರ ಇದ್ರು. ಅದರಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮತ್ತು ಧ್ರುವಂತ್ ನನ್ನ ಕಣ್ಣಿಗೆ ಸ್ವಲ್ಪ ಬೇರೆ ತರ ಕಂಡ್ರು. ಕಾಕ್ರೋಚ್ ಸುದಿ ಕೂಡ ಬೇರೆ ತರ ಕಂಡಿದ್ರು. ಮಾಳು ಬೇರೆ ತರ ಕಂಡಿರೋದ್ರೆ ಕೆಲವೊಂದು ಕಾರಣದಿಂದ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೋದ್ರು. ಆ ಮಟ್ಟಿಗೆ ಗಿಲ್ಲಿ ನಟ ಯಾರ ಬಗ್ಗೂ ತಲೆ ಕೆಡಿಸ್ಕೊಳ್ಳದೆ, ಯಾರ ವಿರುದ್ಧವೂ ಹೋರಾಡದೆ ತನ್ನ ಆಟವನ್ನ ತಾನು ಆಡ್ಕೊಂಡು ಬಂದಿದ್ರೆ. ಕೊನೆ ಹಂತದಲ್ಲಿ ಕಂಟೆಂಟ್ ವಾಯ್ಸ್ ಸಪ್ಪಿ ಆದಾಗ ಅಶ್ವಿನಿ ಗೌಡರನ್ನು ತಂದ್ರು, ಧ್ರುವಂತ್ ಅವರನ್ನು ತಂದ್ರು. ಕೆಲವೊಂದು ಕಾಂಟ್ರವರ್ಸಿ ಆಯ್ತು. ಅದಾದ ನಂತರ ಗಿಲ್ಲಿ ಗೆಲ್ತಾನೆ ಅನ್ನುವಂತ ಒಂದು 99% ಹೋಪ್ಸ್ ಎಲ್ಲರ ಹತ್ರ ಇತ್ತು. ಯಾಕಂದ್ರೆ ಒನ್ ಮ್ಯಾನ್ ಶೋ ತರ ಎನ್ನುವಂತ ಪ್ರಶ್ನೆಗಳು ಗಿಲ್ಲಿಗೆ ಹೊರಗಡೆಯಿಂದ, ಅಂದ್ರೆ ಸುದೀಪ್ ಅವರಿಗೆ ಹೊರಗಡೆಯಿಂದ ಅನೇಕ ಕ್ವಶನ್ಗಳು ಅರೈಸ್ ಆಯ್ತು. ಯಾಕಂದ್ರೆ ಮಾರ್ಕ್ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಕೆಲವೊಬ್ಬರು ಪತ್ರಕರ್ತರು ಕೇಳಿದ್ರು, ಬಿಗ್ ಬಾಸ್ ಸಪ್ಪಿ ಆಗ್ತಿದೆ, ಗಿಲ್ಲಿ ಒನ್ ಮ್ಯಾನ್ ಶೋ ತರ ಆಡ್ತಿದೆ, ಅಲ್ಲಿ ಕಾಂಪಿಟೇಟರ್ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದಾಗ ಕೂಡ ಎಲ್ಲೋ ಒಂದ್ ಕಡೆ ಎಸ್ ಹೌದು ಎನ್ನುವುದನ್ನು ಒಪ್ಕೊಂಡ ಕಿಚ್ಚ ಅವರು ಏನೋ ಬಿಗ್ ಬಾಸ್ ತಂಡಕ್ಕೆ ಸಲಹೆ ಕೊಟ್ಟಿರ್ಬೇಕು. ಹಾಗಾಗಿ ಕೆಲವೊಂದು ಸ್ವಲ್ಪ ಸಸ್ಪೆನ್ಸ್ ಇರಲಿ, ಥ್ರಿಲ್ಲರ್ ಇರಲಿ, ಕಾಮಿಡಿ ಇರಲಿ, ಮಜಾ ಇರಲಿ, ಅಂಡ್ ಅಫ್ಕೋರ್ಸ್ ಅಂಡ್ ಮೋಸ್ಟ್ ಆಫ್ ದ ಥಿಂಗ್ ಅಂದ್ರೆ ನಿಮ್ಗೆ ಟ್ವಿಸ್ಟ್ ಇರಲೇಬೇಕು. ಇಲ್ಲಾಂದ್ರೆ ಬಿಗ್ ಬಾಸ್ ಕಂಟೆಂಟ್ ಕೊಡಲ್ಲ, ಬಿಗ್ ಬಾಸ್ TRP ಬರಲ್ಲ ಅಂತ ಕಾರಣಕ್ಕಾಗಿ ಧ್ರುವಂತ್ ಅವ್ರನ್ನ ಗಿಲ್ಲಿ ವಿರುದ್ಧ ತಂದ್ರು, ಅಶ್ವಿನಿ ಗೌಡ್ರನ್ನ ಗಿಲ್ಲಿ ವಿರುದ್ಧ ತಂದ್ರು. ಎಲ್ಲವನ್ನ ತಂದು ಕೊನೆಗೆ ಗಿಲ್ಲಿಯನ್ನ ಮಕಾಡೆ ಮಲಗಿಸಿ ಬಿಡುವಂತ ಪ್ರಯತ್ನ ಕೂಡ ಕೈ ಹಾಕಲಾಯಿತು. ಅದು ಬೇಕಂತಲೇ ಮಾಡಿದ್ದು. ಎಲ್ಲವೂ ಕೂಡ ಅದು ಟರ್ಮ್ ಮತ್ತು ಟ್ವಿಸ್ಟ್ಗಳು ಮತ್ತು ಬಿಗ್ ಬಾಸ್ ನ ಒಂದು ಪ್ಲಾನ್ ಅಂತ ಹೇಳ್ಬೋದು. ಹಾಗಾಗಿ ಕೊನೆಯ ಒಂದು 2 ವಾರ ಯಾವ ಲೆವೆಲ್ ಹೋರಾಟ, ವೋಟಿಂಗ್ ಎಲ್ಲ ಆಯ್ತಂದ್ರೆ, ಕಳೆದ ಬಾರಿ 2025ರ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿ ಹೊರಹೊಮ್ಮಿದಾಗ ಹನುಮಂತ್ ಅವರಿಗೆ ಕೇವಲ ಅಲ್ಲ, ಅದು 5,23,00,000 ವೋಟ್ ಬಂದಿತ್ತು. ಆದ್ರೆ ಈಗಿನ ವೋಟ್ ಲೆಕ್ಕಾಚಾರ ಪ್ರಕಾರ ಶುಕ್ರವಾರವೇ ಫ್ರೈಡೆ ಮಿಡ್ ನೈಟ್ ಅಲ್ಲಿ 37,40,11,299 ಮತ ಬಂದಿದೆ ಅನ್ನುವಂತ ಲೆಕ್ಕಾಚಾರ ಸುದೀಪ್ ಅವರು ಹೇಳಿದ್ರು. ಈಗ ಅಧಿಕೃತವಾಗಿ ಎಷ್ಟು ಕೋಟಿ ವೋಟ್ ಬಂದಿದೆ ಅನ್ನೋದು ಕೂಡ ಅಧಿಕೃತವಾಗಬೇಕಾಗಿದೆ. ಈಗ ತಿಳಿದ ಪ್ರಕಾರ ಧನುಷ್ ಅವರಿಗೆ 1,13,00,000 ವೋಟ್ ಕೂಡ ಬಂದಿತ್ತು ಎನ್ನುವಂತ ಲೆಕ್ಕಾಚಾರ ಬಿಗ್ ಬಾಸ್ ತಂಡ ಅಧಿಕೃತವಾಗಿ ಹೇಳಿದೆ. ಇನ್ನು ರಘುವಣ್ಣನ ವೋಟಿಂಗ್ ಕೂಡ ಬರಬೇಕು, ಕಾವ್ಯ ಅವರ ವೋಟ್ ಕೂಡ ಬರಬೇಕು, ಅಶ್ವಿನಿ ಅವರ ವೋಟ್ ಕೂಡ ಬರಬೇಕು, ಅದು ಕೂಡ ಅಧಿಕೃತವಾಗಬೇಕು. ಸದ್ಯಕ್ಕೆ ತಿಳಿದ ಪ್ರಕಾರ ಎಲ್ಲರೂ ಕೂಡ ಎಲಿಮಿನೇಟ್ ಆಗಿದ್ದಾರೆ. ವಿನ್ನರ್ ಆಗಿ ಗಿಲ್ಲಿ ಹೊರಹೊಮ್ಮಿದ್ದಾರೆ ಮತ್ತು ಕನ್ನಡದ ಕೋರೆ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಆಸ್ ಯೂಸ್ವಲ್ ರನ್ನರ್ ಆಗಿದ್ದಾರೆ. ಅಲ್ಲಿ ನಾನು ಹೇಳಿದ ಪ್ರಕಾರ ಕೇವಲ ವೋಟ್ ಅನ್ನೇ ಕನ್ಸಿಡರ್ ಮಾಡೋದಾದ್ರೆ ಈ ವೋಟಿಂಗ್ ಅನ್ನು ಒಪ್ಕೊಳ್ಬೇಕಾಗತ್ತೆ, ಈ ವಿನ್ ಅನ್ನು ಒಪ್ಕೊಳ್ಬೇಕಾಗತ್ತೆ. ಗಿಲ್ಲಿ ವಿನ್ನರ್, ರಕ್ಷಿತಾ ಶೆಟ್ಟಿ ರನ್ನರ್ ಮತ್ತು ಸೆಕೆಂಡ್ ರನ್ನರ್ ಆಗಿ ಅಶ್ವಿನಿ ಗೌಡ ಅವರು ಹೊರಹೊಮ್ಮಿದ್ದಾರೆ. 4ನೇ ಪ್ಲೇಸ್ ಅಲ್ಲಿ ಕಾವ್ಯ ಇದ್ದಾರೆ, 5ನೇ ಪ್ಲೇಸ್ ಅಲ್ಲಿ ರಘು ಇದ್ದಾರೆ ಮತ್ತು 6ನೇ ಪ್ಲೇಸ್ ಅಲ್ಲಿ ಧನುಷ್ ಅವರು ಕೂಡ ಇದ್ದಾರೆ. ನೀವು ಟಾಸ್ಕ್ ವಿಚಾರಕ್ಕೆ ಬಂದಾಗ ಫಸ್ಟ್ ಟಾಪ್ ಅಲ್ಲಿ ಇರುವಂತವರು ಧನುಷ್ ಅವರು ಕೂಡ, ಗಿಲ್ಲಿ ಇಲ್ಲ ಅಂದ್ರೆ ಅವರು ಕೂಡ ಟಾಪ್ ಕಂಟೆಸ್ಟೆಂಟ್ ಅಥವಾ ವಿನ್ನರ್ ಆಗುವಂತ ಸಾಧ್ಯತೆ ಕೂಡ ಇತ್ತು. ಅವರಿಗೆ ಪ್ರಚಾರ ಸಿಗ್ತಿತ್ತು. ಆದ್ರೆ ಗಿಲ್ಲಿಯ ಮುಂದೆ ಎಲ್ಲವೂ ಗೌಣ ಆಯಿತು. ಗಿಲ್ಲಿಯನ್ನ ಸರಿಸಮಾನವಾಗಿ ಅವರನ್ನ ಫೇವರ್ ಮಾಡ್ತಾ, ಬೈತಾ, ತಮಾಷೆ ಮಾಡ್ತಾ ಮತ್ತೊಂದು ಪ್ರೇಕ್ಷಕ ವರ್ಗವನ್ನು ಸೆಳೆದಂತವರು ರಕ್ಷಿತಾ ಶೆಟ್ಟಿ. ಹಾಗಾಗಿ ಅವರಿಬ್ಬರಿಗೆ ಕೋಟಿ ಮಾತಾಯಿತು. ಇದ್ದ ಮತಗಳಲ್ಲಿ ಇವರು ಹಂಚು ತಿನ್ಬೇಕಾಯ್ತು. ಅದರಲ್ಲೂ ಪಾಪ ಧನುಷ್ ಅಂತವರಿಗೆ 1 ಕೋಟಿ, ವಿನ್ನರ್ ಅಂತವರಿಗೆ 50 ಕೋಟಿ ಅಂದ್ರೆ ಎಲ್ಲರೂ ಕೂಡ ಬೇಸರ ಆಗುತ್ತೆ. ಆದ್ರೂ ಕೂಡ ವೋಟನ್ನೇ ಕನ್ಸಿಡರ್ ಮಾಡಿ ಈ ಸಲ ಬಿಗ್ ಬಾಸ್ ತನ್ನ ಅತ್ಯುತ್ತಮ ನಿರ್ಣಯವನ್ನು ಕೈಗೊಂಡಿದೆ. ಅದರಲ್ಲೂ ಅಶ್ವಿನಿ ಅವರಿಗೆ ಫೇವರ್ ಆಗಿದ್ದು ಅಥವಾ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದು ಅಂದ್ರೆ ಅದು ಬೇರೆ ಸಂಘಟನೆಗಳು, ಅದು ಮುಖ್ಯವಾಗಿ ಕರವೇ ಸಂಘಟನೆ ಎಂಟ್ರಿ ಆದಾಗ, ಅಥವಾ ಅದನ್ನ ತೇಪಿ ಹಚ್ಚಿ ಹೋಗುದು, ಅದನ್ನು ಕಾಂಟ್ರವರ್ಸಿ ಮಾಡ್ಕೊಂಡಾಗ, ಪುಟ್ಕೋಸಿ ಅನ್ನುವಂತ ಹೇಳಿದಾಗ, ಅಥವಾ ಮುಟ್ಟಾಳ ಎನ್ನುವಂತ ಮಾತಾಡಿದಾಗ
ಬಿಗ್ ಬಾಸ್ಗೆ ಕಲ್ಲು ಹೊಡೆದ್ರೆ ನಾವು ಸುಮ್ಮನಿರಲ್ಲ ಎನ್ನುವಂತ ಮಾತು ಹೇಳಿದಾಗ, ಅಥವಾ ಬಿಗ್ ಬಾಸ್ ಕಾರ್ಯಕ್ರಮ 4 ವಾರಕ್ಕೆ ಮುಕ್ತಾಯವಾಗ್ತಿತ್ತು, ನಾವಿಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಾಗ, ಎಲ್ಲವೂ ಕೂಡ ಒಂದು ಸಂಘಟನೆಯಾಗಿ ಪ್ರತಿಯೊಬ್ಬ ಕನ್ನಡಿಗರನ್ನು ಬೆಳೆಸಬೇಕಾದಂತ, ಪ್ರತಿಯೊಬ್ಬ ಕನ್ನಡಿಗರನ್ನು ಸರಿಸಮಾನವಾಗಿ ನೋಡ್ಬೇಕಾದಂತ ಒಂದು ಸಂಘಟನೆ ಅರ್ಧಮರ್ಧ ಕನ್ನಡ ಗೊತ್ತಿರುವಂತ ಅಶ್ವಿನಿ ಗೌಡರಿಗೆ ಸಪೋರ್ಟ್ ಆಗಿ ನಿಂತಾಗ, ಬ್ಯಾಕಪ್ ಆಗಿ ನಿಂತಾಗ, ಜೊತೆಗೆ ರೂಪೇಶ್ ರಾಜಣ್ಣ ಅನ್ನುವಂತ ಒಬ್ಬ ಅಪ್ಪಟ ಕನ್ನಡ ಪ್ರೇಮಿಯನ್ನ ಬೆಂಬಲಿಸದಿ ಇದ್ದು ಈಗ ಅಶ್ವಿನಿ ಗೌಡರನ್ನ ಬೆಂಬಲಕ್ಕೆ ನಿಂತಾಗ, ಇಲ್ಲೊಂದ್ ಕಡೆ ಕೋಲಾಹಲವನ್ನ ಮಹಿಮೇಲೆ ಎತ್ಕೊಂಡು ಅದು ನೆಗೆಟಿವ್ ಪ್ರಮೋಷನ್ ಆಗಿ ಮತ್ತೊಬ್ಬ ಫ್ಯಾನ್ಸ್ ಅನ್ನ, ಮತ್ತೊಬ್ಬ ಮಹಿಳೆಯನ್ನ, ಮತ್ತೊಬ್ಬ ಕಂಟೆಸ್ಟೆಂಟ್ಸ್ ಅನ್ನ ಮತ ಹಾಕುವಂತೆ ಪ್ರೇರೇಪಣೆ ಮಾಡಿದ್ರು ಕೂಡ ಸ್ವತಃ ಅಶ್ವಿನಿ ಗೌಡ ಅವರ ಆಪ್ತರು ಅಶ್ವಿನಿ ಗೌಡರಿಗೆ ಬ್ಯಾಕಪ್ ಮಾಡಿದಂತ ಸದಸ್ಯರು ಅಂತ ಹೇಳ್ಬೋದು. ಹಾಗಾಗಿ ಅಶ್ವಿನಿ ಗೌಡ ಅವರು ಬೀಯಿಂಗ್ ಎ ಫೀಮೇಲ್ ಕ್ಯಾಂಡಿಡೇಟ್, ಅಂದ್ರೆ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರ ವಯಸ್ಸನ್ನ ಲೆಕ್ಕಿಸದೆ ಅಥವಾ ಬೇರೆ ಬೇರೆ ಕಾರಣದಿಂದಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ತಮ್ಮ ಹೋರಾಟವನ್ನ ಮಾತಿನಲ್ಲಿ ಸ್ವಲ್ಪ ಎಡವಿದ್ರು ಕೂಡ ಹೋರಾಟವನ್ನು ಮಾಡ್ತಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರ ಸೋಲಿಗೆ ಅವರ ಪರವಾಗಿ ಕೆಲಸ ಮಾಡಿದಂತಹ ಸಂಘಟನೆಗಳು, ಅವರ ಪರವಾಗಿ ಕೆಲಸ ಮಾಡಿದಂತ ಆತ್ಮೀಯರು, ಅವರ ಪರವಾಗಿ ಮಾತನಾಡಿದಂತ ವ್ಯಕ್ತಿಗಳು ಕಾರಣರಾದ್ರ ಎನ್ನುವಂತ ಒಂದು ಗೊಂದಲ ನನಗೂ ಕೂಡ ಇದೆ. ಇಲ್ಲಾಂದ್ರೆ ಇಷ್ಟು ಈ ತರನಾಗಿ ಆಗ್ತಿರಲ್ಲ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮೇ ಬಿ ರನ್ನರ್ ಅಪ್ ಆಗ್ಬೋದು ಅಂತ, ಫಸ್ಟ್ ರನ್ನರ್ ಅಪ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರ ಕೂಡ ಇತ್ತು. ಅದು ಕೂಡ ತಲೆ ಕೆಳಗಾಯ್ತು. ರಕ್ಷಿತಾ ಶೆಟ್ಟಿ ಅವರು ತಮ್ಮ ಓಟಿನ ಮುಖಾಂತರ, ತಮ್ಮ ಪ್ರತಿಭೆ ಮುಖಾಂತರ, ನೀವು ಯಾವ್ದಾದ್ರು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೇಸ್ಟ್ ಮಾಡಿದಾಗ ಅಥವಾ ಒಂದು ಹಾಕಿದಾಗ ಪ್ರತಿ ಒಂದು ಮಾತು ರಕ್ಷಿತಾ ಗಿಲ್ಲಿ ಅನ್ನುವಂತ ಮಾತೇ ಬರ್ತಿತ್ತು ಹೊರತು ಅಶ್ವಿನಿ ಗೌಡ್ ಹೆಸರಿಲ್ಲ. ಒಂದ್ ವೇಳೆ ಈ ಕಾಂಟ್ರವರ್ಸಿ ಆಗ್ಲಿಲ್ಲ ಅಂದ್ರೆ ಮೇ ಬಿ ಹೋರಾಟಗಾರ್ತಿಯಾದಂತ ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡರಿಗೆ ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕೊನೆ ತನಕ ಕೂಡ ಅಶ್ವಿನಿ ಗೌಡ ಎನ್ನುವಂತ ಮಹಿಳೆ ಗಿಲ್ಲಿಯನ್ನ ಕಂಪ್ಲೀಟ್ ಆಗಿ ಅಪೋಸ್ ಮಾಡ್ತಾನೆ ಬಂದ್ರು, ಕಂಪ್ಲೀಟ್ ಆಗಿ ನೆಲೆಕ್ಟ್ ಮಾಡ್ತಾನೆ ಬಂದ್ರು. ಕೆಲವೊಂದು ಕಾಂಟ್ರವರ್ಸಿಗಳ ಮುಖಾಂತರ, ಕೆಲವೊಂದು ವರ್ಡ್ಗಳ ಮುಖಾಂತರ ಗಿಲ್ಲಿಯನ್ನು ಕೊನೆಗೂ ಅಪೋಸ್ ಮಾಡ್ತಾನೆ ಬಂದ್ರು. ನಿಮ್ಗೊಂದು ಟ್ಯಾಕ್ಟಿಕ್ಸ್ ಇರ್ಬೇಕಾಗತ್ತೆ, ಅಂದ್ರೆ ಒಂದು ಸೆನ್ಸ್ ಇರ್ಬೇಕಾಗತ್ತೆ. ಇಲ್ಲಿ ತನಕ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿನ ಗೆಲ್ಲಿಸಬಹುದು, ಅವನು ಎಂಟರ್ಟೈನರ್ ಆಗಿರ್ಬೇಕು. ಅಂತ ವ್ಯಕ್ತಿನ ಟಾಪ್ 1 ಟಾಪ್ 2 ಅಲ್ಲಿ ಎಂಡ್ ಅಪ್ ಮಾಡ್ತಾರೆ. ಅದಕ್ಕಿಂತ ಕೆಳಗಡೆ ಸೋಲಿಸಿದಂತ ಉದಾಹರಣೆ ಇಲ್ಲ. ನೀವು ಫಸ್ಟ್ ಇಂದ ತೆಗೆದುಕೊಂಡು ಬರ್ಬೋದು, ಸೆಕೆಂಡ್ ಲಾಸ್ಟ್ ತನಕ ತೆಗೆದುಕೊಂಡು ಬಂದ್ರು ಕೂಡ ನೀವು ಒಬ್ಬ ಟಾಪ್ ಕಂಟೆಂಡರ್ ಅನ್ನ, ಅದು ಸುದೀಪ್ ಅವರು ಜಾಸ್ತಿ ಮಾತಾಡ್ತಿರೋ ವ್ಯಕ್ತಿಗಳನ್ನ ಯಾರು ಕೂಡ ಟಾಪ್ 5 ಇಂದ ಟಾಪ್ 6 ಇಂದ ಹೊರಗಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತು ಗೊತ್ತಿದ್ರು ಕೂಡ ಪದೇ ಇಲ್ಲ, ಅವರು 6 ಅಲ್ಲಿ ಬರಲ್ಲ, ಟಾಪ್ 6 ಅಲ್ಲಿ ಬರಲ್ಲ, ಟಾಪ್ 5 ಬರಲ್ಲ ಅಂತ ಮಾತನ್ನ ಪದೇ ಹೇಳ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ವೈಯಕ್ತಿಕ ದ್ವೇಷವೇ ಕಾರಣವಾಯ್ತು ಎನ್ನುವಂತ ಒಂದು ನನಗೆ ಗುಮಾನಿ ಬರ್ತದೆ. ನಿನ್ನೆ ಟೆಲಿಕಾಸ್ಟ್ ಅಂತ ಎಪಿಸೋಡ್ ಅಲ್ಲಿ ಕೂಡ ಹಾಗೆ ಆಯ್ತು. ಅವರು ಗಿಲ್ಲಿ ಹೊರಗಿಟ್ರು. ಗಿಲ್ಲಿ ಅಶ್ವಿನಿ ಅವರು ಹೊರಗಿಡೋದು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆಟದಲ್ಲಿ ಯಾರು ಗೆಲ್ಬಹುದು, ಮತ್ತು ರಕ್ಷಿತ್ ಶೆಟ್ಟಿ ಕೂಡ ಟಾಪ್ ಕಂಟೆಂಟರ್ ಅನ್ನುವಂತ ವಿಷಯ ಗೊತ್ತಿದ್ದು ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ರಕ್ಷಿತಾ ಶೆಟ್ಟಿ ಅವ್ರನ್ನ ಹೀನಾಯಮಾನವಾಗವರು ಕಂಟೆಸ್ಟೆಂಟ್ ಅಲ್ಲ, ಅವ್ರು ಲೇಜಿ ಫೆಲೋ, ಅವರು ಟಾಪ್ 6 ಅಲ್ಲಿ ಬರಲ್ಲ, ಅವರು ಹಂಗ್ ಬರಲ್ಲ ಹಿಂಗ್ ಬರಲ್ಲ ಅಂತ ಮಾತಾಡಿಲ್ಲ. ಅವರು ಹೇಳುವಂತ ವಿಚಾರವನ್ನ ಕಂಪ್ಲೀಟ್ ಕ್ಲಿಯರ್ ಆಗಿ ಹೇಳಿದ್ರು. ಆದ್ರೆ ಅಶ್ವಿನಿ ಗೌಡ ತನಗೆ ಆ ಸಂದರ್ಭದಲ್ಲಿ ಆಗದ ವ್ಯಕ್ತಿಗಳನ್ನ ಹೀನಾಯಮಾನವಾಗಿ ಅವರು ಬೈದದ್ದುಂಟು, ಅಥವಾ ಅವರು ಆಟಗಾರರೇ ಅಲ್ಲ ಎನ್ನುವಂತ ಲೆಕ್ಕದಲ್ಲಿ ಬೈದದ್ದುಂಟು. ಇವೆಲ್ಲವೂ ಕೂಡ ಅಶ್ವಿನಿ ಅವರಿಗೆ ಒಂದು ಕಡೆ ಮುಳುವಾದ್ರೂ ಕೂಡ ಏನೋ ಓಕೆ, ಹೋರಾಟಗಾರ್ತಿ ಆಟದಲ್ಲಿ ಆಗತ್ತೆ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಜನ ಬಂದಿದ್ರು. ಆದ್ರೆ ಯಾವಾಗ ಕಳೆದ 20 ದಿನಗಳಿಂದ ಈ ಸಂಘಟನೆ, ಹೋರಾಟ, ಅದು ಇದು ಪುಟುಗೋಸು ಎಲ್ಲವೂ ಬಂದು ಸೇರ್ಕೊಂಡ ನಂತರ ಅಶ್ವಿನಿ ಗೌಡರ ಪರವಾಗಿ ಮತ ಬಂತು. ಆದ್ರೆ ಅದಕ್ಕಿಂತ ಹೆಚ್ಚು ಮತ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಫ್ಯಾನ್ಸ್ಗಳು ರೊಚ್ಚಿಗಿದ್ದು ಮತವನ್ನು ಹಾಕಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರಿಗೆ ಸೋಲಾಯ್ತು. ಜೊತೆಗೆ ಗಿಲ್ಲಿ ಎನ್ನುವಂತ ಒಬ್ಬ ಮಹಾನ್ ನಾಯಕ, ಮಹಾನ್ ಕಾಮಿಡಿ ಕಿಲಾಡಿ, ಅಥವಾ ನಲ್ಲಿ ಮೂಳೆ ಖ್ಯಾತಿಯ ಒಬ್ಬ ಹಳ್ಳಿ ಸೊಗಡಿನ ಪ್ರತಿಭೆ ಇದೀಗ ಬಿಗ್ ಬಾಸ್ ಸೀಸನ್ 12ರ ಗೆಲುವನ್ನ ಸಾಧಿಸಿದ್ದಾರೆ. ಮತ್ತು ಇಲ್ಲಿಯ ತನಕ ಆಗದಂತ ದೊಡ್ಡ ಹಿಸ್ಟ್ರಿಯನ್ನ ಸಾಧಿಸಿ ತಾನೊಬ್ಬ ಮಹಾನ್ ಕಾಮಿಡಿ ಕಿಂಗ್ ಮತ್ತು ಒಬ್ಬ ಹಳ್ಳಿ ಸೊಗಡಿನ ಪ್ರತಿಭೆ ಎನ್ನುವುದನ್ನ ಸಾಬೀತು ಮಾಡಿದರೆ, ಮುಂದೆ ಅವರು ಬಿಗ್ ಬಾಸ್ ಹೊರ ಬಂದ ನಂತರ ಯಾವೆಲ್ಲ ಜಾತ್ರೆ ಆಗುತ್ತೆ, ಯಾವೆಲ್ಲ ಏನೆಲ್ಲ ಆಗುತ್ತೆ ಎಲ್ಲ ಕೂಡ ನೋಡ್ಬೇಕು. ನನಗನ್ಸ ಮಟ್ಟಿಗೆ ನಾನು ಅನೇಕ ಬಿಗ್ ಬಾಸ್ ಗಳನ್ನು ನೋಡಿದ್ದೀನಿ, ಬಿಗ್ ಬಾಸ್ ಶೋಗಳನ್ನು ನೋಡಿದ್ದೀನಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡ ನೋಡಿದಾದ್ರೆ ಈ ಮಟ್ಟಿನ ಪೊಲಿಟಿಕಲ್ ಟರ್ನ್ ಪಡ್ಕೊಂಡಂತ, ಜಾತಿ ಲೆಕ್ಕಾಚಾರ ಪಡ್ಕೊಂಡಂತ, ಸಂಘಟನೆ ಪಡ್ಕೊಂಡಂತ, ಅಥವಾ ಮೇಲ್ ಫಿಮೇಲ್ ಎನ್ನುವಂತ ಒಂದು ಪಟ್ಟವನ್ನು ಪಡ್ಕೊಂಡಂತ ಯಾವುದೇ ಶೋ ಇರಲಿಲ್ಲ ಅನ್ನೋದು ಕೂಡ ನನ್ನ ಗಮನಕ್ಕೆ ಬರ್ತಾ ಇದೆ. ಇರಬಹುದು, ಆದ್ರೆ ಈ ದೊಡ್ಡ ಮಟ್ಟಿನ ಒಂದು ಯಶಸ್ಸು, ದೊಡ್ಡ ಮಟ್ಟದ ಪ್ರಚಾರ ಸಿಗ್ಲಿಕ್ಕೆ ಯಾವ ಶೋಗೂ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಸುದೀಪ್ ನಡೆಸ್ಕೊಡ್ತಾ ಇರುವಂತ, ಮುಂದೆ ಕೊಡಬಹುದು ಎನ್ನುವಂತ ಈ ಬಿಗ್ ಬಾಸ್ ಸೀಸನ್ 12 ಅತ್ಯಂತ ಐತಿಹಾಸಿಕವಾಗಿ ಇದೊಂದು ಮೈಲಿಗಲ್ಲು. ಆದ್ರೆ TRP ವಿಷಯದಲ್ಲಿ ಬಂದಿದ್ಯಾ ಇಲ್ವಾ, ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ಕೊಂಡು ವೋಟ್ ಹಾಕ್ತಾರೆ, ಅಥವಾ ಎಲ್ಲವನ್ನೂ ನೋಡ್ತಾ ಇಲ್ಲೂ ಕೂಡ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ. ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.